ಇನ್ನು ನಾಳೆ ಬೆಳಗಾವಿಯಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಸಮಾವೇಶ ನಡೆಯೋದಕ್ಕಿದೆ. ಅದಕ್ಕೆ ಬೇಕಾದಂತಹ ಸಕಲ ರೀತಿಯಲ್ಲೂ ಸಿದ್ಧತೆಗಳಿಗಾಗಲೇ ಜರುಗ್ತಾ ಇದ್ದಾರೆ. ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಕಾಂಗ್ರೆಸ್ ಸಮಾವೇಶ ಆಯೋಜನೆಗೆ ಸಿದ್ಧಗೊಂಡಿದೆ. ಗಾಂಧೀಜಿ ಶತಮಾನೋತ್ಸವ ಪ್ರಯುಕ್ತ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ. ಅಂದರೆ ಬೆಳಗಾವಿಯಲ್ಲಿ ಮೊದಲ ಸಮಾವೇಶ ನಡೆದಿತ್ತು ಕಾಂಗ್ರೆಸ್, ಅದಕ್ಕೆ ಶತಮಾನೋತ್ಸವ. ಹಾಗಾಗಿ ನಾಳೆ ಬೆಳಗ್ಗೆ ಸುವರ್ಣಸೌಧದಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಅನಾವರಣ ಆಗುತ್ತೆ. ನಗರದ ರಸ್ತೆಗಳಲ್ಲಿ ಕಾಂಗ್ರೆಸ್ ಬಾವುಟಗಳು, ಬ್ಯಾನರ್ಗಳು, ಕಟೌಟ್ಸ್ಗಳು ರಾರಾಜಿಸ್ತಾ ಇದೆ. ಜೊತೆಗೆ ಬಿಜೆಪಿ ವಿರುದ್ಧ ದೇಶದಾದ್ಯಂತ ಹೋರಾಟಕ್ಕೆ ಇಲ್ಲಿಂದಲೇ ಚಾಲನೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಅನೇಕರು ಭಾಗಿಯಾಗ್ತಾರೆ. ನಾಳೆ ಸಮಾವೇಶ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಾಗಿದ್ದಾವೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಾರ್ಪಣೆ ಮಾಡ್ತಾರೆ. ನಗರದ ರಸ್ತೆಗಳಲ್ಲಿ ಈಗಾಗಲೇ ಹೇಳದಂತೆ ಕಾಂಗ್ರೆಸ್ ಬಾವುಟಗಳು, ಬ್ಯಾನರ್ಗಳು, ಕಟೌಟ್ಸ್ಗಳೆಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಕೈ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದೇ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂತಿಮ ಹಂತದ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಇಬ್ರು ಕೂಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಇಬ್ರು ಕೂಡ ಮುನಿಸ್ಕೊಂಡಿದ್ರಲ್ಲ. ಸಿಎಲ್ಪಿ ಸಭೆಯಲ್ಲೂ ಕೂಡ ಅಷ್ಟೇ ಬೆಳಗಾವಿ ಕಾಂಗ್ರೆಸ್ ಭವನ ವಿಚಾರವಾಗಿ ಕಿತ್ತಾಟ ಆಗಿತ್ತು. ಎಲ್ಲರೂ ಬಾಯಿ ಮುಚ್ಕೊಂಡು ಕೂರಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಷ್ಟೇ ಮೊನ್ನೆಯಷ್ಟೇ ಎಚ್ಚರಿಕೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಒಗ್ಗಟ್ಟಿನ ಜಪ ಮಾಡ್ತಾ ಇದ್ದಾರಾ ಅಂತ. ಅಂದ್ರೆ ಕೋಲ್ಡ್ ವಾರ್ ಇತ್ತು ಈ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾಂಗ್ರೆಸ್ ಮತ್ತು ದೇಶದ ಇತಿಹಾಸದ ಒಂದು ಐತಿಹಾಸ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಾವೇಶಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತ ಹೇಳಿ ನಮ್ಮ ಎಐಸಿಸಿ ಅವರು ಹೆಸರನ್ನ ಇಟ್ಟಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಸಂವಿಧಾನ, ಈ ದೇಶದ ಐಕ್ಯತೆ ಇವನ್ನೆಲ್ಲ ಕಾಪಾಡಲಿಕ್ಕೆ ನಾವು ಗಾಂಧಿ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ, ನಮ್ಮ ಸಂವಿಧಾನದ ರಕ್ಷಣೆ, ಇದನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ, ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ 21ನೇ ತಾರೀಕು ಬೆಲ್ಗಮ್ ಸಿಟಿದಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಅನ್ವೇಲಿಂಗ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಅದೇ ಸಲುವಾಗಿ ಪೊಲೀಸ್ ಕಡೆಯಿಂದ ನಾವು ಎಲ್ಲ ಪ್ರಿಪ್ರೇಷನ್ ನಾವು ಮಾಡಿದ್ವಿ. ಮತ್ತು ಹೊರಗಡೆಯಿಂದ ಕೂಡ ನಮಗೆ ಅರೌಂಡ್ ಸಮ್ 3500 ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಈಗ ಬರ್ತಾರೆ. ಈಗ ನಾವು ಎಲ್ಲ ಪ್ರಿಪ್ರೇಷನ್ ಈಗ ನಾವು ರೆಡಿ ಮಾಡ್ತಾಯಿದ್ವಿ. ಈ ಪಾರ್ಕಿಂಗ್ ವ್ಯವಸ್ಥೆ ಅದು ರೆಡಿ ಮಾಡ್ತಾಯಿದ್ವಿ, ಟ್ರಾಫಿಕ್ ವ್ಯವಸ್ಥೆ ನಾವು ರೆಡಿ ಮಾಡ್ತಾಯಿದ್ವಿ, ಮತ್ತು ಈ ಕ್ರೌಡ್ ಕಂಟ್ರೋಲ್ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ, ಮತ್ತು ಲಾ ಆ್ಯಂಡ್ ಆರ್ಡರ್ ಕಡೆಯಿಂದ ಕೂಡ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಂಜುನಾಥ್, ಸಮಾವೇಶಕ್ಕೆ ಸಿದ್ಧತೆಗಳು ಯಾವ ರೀತಿ ಆಗಿದಾವೆ ಈಗಾಗಲೇ ಅಂತ? ಶರತ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಡಿಸೆಂಬರ್ 24-26ನೇ ತಾರೀಕು ಅಧಿವೇಶನ ನಡೆಯಿತು. ಆದ್ರೆ ಮನಮೋಹನ್ ಸಿಂಗ್ ಅವರ ಸಾವಿನ ನಂತರ ಒಂದು ದಿನದ ಕಾರ್ಯಕ್ರಮ ಮುಂದೂಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇದೇ 21ನೇ ತಾರೀಕು ಕಾಂಗ್ರೆಸ್ ಶತಮಾನೋತ್ಸವ ಪ್ರಯುಕ್ತ ಬೆಳಗಾವಿಯಲ್ಲಿ ಬೃಹತ್ ಕೈ ಸಮಾವೇಶ ನಡೆಯುತ್ತಿದೆ. ನಾಳೆ ನಡೆಯಲಿರುವಂತಹ ಜೈ ಬಾಪೂಜಿ, ಜೈ ಭೀಮ್, ಜೈ ಸಂವಿಧಾನದ ಹೆಸರಿನಲ್ಲಿ ಸಮಾವೇಶ ನಡೆಯುತ್ತೆ. ಈ ಸಮಾವೇಶಕ್ಕೆ ಇಡೀ ರಾಜ್ಯಾದ್ಯಂತ 2 ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಸೇರುವ ನಿರೀಕ್ಷೆಯಲ್ಲಿದೆ. ಪ್ರಮುಖವಾಗಿ ಏನು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಾತನಾಡಿ 2 ಲಕ್ಷ ಜನರನ್ನ ಸೇರಿಸ್ತಾ ಇದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಬೆಳಗಾವಿಯನ್ನ ದೇಶದಡಿ ಒಂದು ತೋರಿಸಬೇಕು, ಬೆಳಗಾವಿಯ ಕೀರ್ತಿಯ ಪತಾಕೆಯನ್ನ ಇಡೀ ದೇಶಾದ್ಯಂತ ತೋರಿಸಬೇಕು. ಯಾಕಂದ್ರೆ 1924 ಡಿಸೆಂಬರ್ 26 ಮತ್ತು 27ನೇ ತಾರೀಕಿನಂದು ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರು ಬಂದು ಅವರು ಒಂದು ಕಾಂಗ್ರೆಸ್ನ ನಾಯಕರಾಗಿ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಒಂದು ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ತಾರೆ. ಈ ಬೆಳಗಾವಿಯಲ್ಲಿ ಇಲ್ಲಿಂದಲೇ ಬಿಜೆಪಿ ವಿರುದ್ಧ ದೇಶಾದ್ಯಂತ ಯಾವ ತರನಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೈ ನಾಯಕರು ಒಂದು ರೂಪರೇಷೆಗಳನ್ನ ಹಮ್ಮಿಕೊಂಡಿದ್ದಾರೆ. ಆದ್ರೆ ನಾಳೆಗೆ ಬರುವಂತಹ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ರಾಷ್ಟ್ರೀಯ ಅನೇಕ ನಾಯಕರು ಸಹ ಒಂದು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ತಿಳಿಸ್ತಾರೆ. ಅದೇ ತರನಾಗಿ ಒಂದು
ಏನು ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ಆಗಿದ್ರು. ಒಂದು ರಾಜಕೀಯ ವೈಷಮ್ಯದಲ್ಲಿ ಅಧ್ಯಕ್ಷ ಸ್ಥಾನವನ್ನ ನನಗೆ ಬೇಕು ಅಂತೇಳಿ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಪರೋಕ್ಷವಾಗಿ ಹೇಳ್ತಾ ಇದ್ರು. ಇದನ್ನ ಮುನಿಸಿಕೊಂಡಂತ ಡಿ ಕೆ ಶಿವಕುಮಾರ್ ಅವರು ಒಂದು ಹೈಕಮಾಂಡ್ಗೆ ಒಂದು ದೂರನ್ನು ಸಹ ನೀಡಿದ್ರು. ಅದಾದ ನಂತರ ಹೈಕಮಾಂಡ್ ಏನು ನಿರ್ದೇಶ ನೀಡುತ್ತೆ, ಯಾವುದೇ ಕಾರಣಕ್ಕೂ ಹಾದಿ ಬೀದಿಯಲ್ಲಿ ನಡೆದುಕೊಳ್ಬಾರ್ದು, ಹಾದಿ ಬೀದಿಯಲ್ಲಿ ಮಾತನಾಡಬಾರ್ದು, ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡಬೇಕಂತ ಹೇಳಿದ್ರು. ಅದಾದ ನಂತರ ಏನು ನಿನ್ನೆ ನಡೆದಂತ ಏನು ಒಂದು ಸಿಪೇಟ್ ಗ್ರೌಂಡ್ ಒಂದು ಬೃಹತ್ ಒಂದು ಸಮಾವೇಶನ ಏನು ಹಮ್ಮಿಕೊಂಡಿದ್ದಾರೆ. ಆ ವೇದಿಕೆಯಲ್ಲೇನೆ ಸ್ವತಃ ಏನು ಸತೀಶ್ ಜಾರಕಿಹೊಳಿ ಮತ್ತು ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಒಂದೇ ವೇದಿಕೆಯಲ್ಲಿ ಕಾರಿಸಿಕೊಂಡು ನಮ್ಮಲ್ಲಿ ಯಾವುದೇ ಒಂದು ತರನಾದಂತಹ ಬಿಕ್ಕಟ್ಟು ಇಲ್ಲ, ಯಾವುದೇ ಒಂದು ಸಮಸ್ಯೆ ಇಲ್ಲ ಅಂತೇಳಿ ಒಂದು ಮೇಲ್ನೋಟಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಶರತ್. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.